ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಎಲ್ಲ ವಿಡಿಯೋ ಹೋಗ್ಬಿಡೋಣ, ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ಲೆಟ್ ಇಟ್ ಬೋರ್ಡ ಗವಾಸ್ಕರ್ ಟ್ರೋಫಿ ಎರಡನೇ ಮ್ಯಾಚು ಅಡಿಲೇಡ್ ಟೆಸ್ಟ್ ಮ್ಯಾಚಿಗೆ ಪಡಿಕಲ್ನ ರಿಪ್ಲೇಸ್ ಮಾಡ್ತಾರೆ ಅನ್ನೋ ಥರ ಅಪ್ಡೇಟ್ ಬರ್ತಿದೆ ಮಗ. ಪಡಿಕಲ್ಲು ಫಸ್ಟ್ ಮ್ಯಾಚಲ್ಲಿ ಅಷ್ಟೇನಾಗಿ ಪರ್ಫಾರ್ಮ್ ಮಾಡಿಲ್ಲ. ಸೊ ಸೆಕೆಂಡ್ ಮ್ಯಾಚಿಗೆ ಶುಭ್ಮನ್ ಗಿಲ್ ವಾಪಸ್ಸು ಎಂಟ್ರಿ ಕೊಡ್ತಾರೆ. ಅವ್ರಿಗಾಗಿದ್ದಂಥ ಫಿಂಗರ್ ಇಂಜುರಿ ಏನಿತ್ತು ಅದು ರಿಕವರ್ ಆಗಿದೆ ಆ್ಯಂಡ್ ಸೆಕೆಂಡ್ ಮ್ಯಾಚ್ನ ಆಡ್ತಾರೆ ಅನ್ನೋ ಥರ ಅಪ್ಡೇಟ್ ಬರ್ತಿದೆ ಮಗ. ಸೊ ಪಡಿಕಲ್ ಇರೋ ಫಸ್ಟ್ ಮ್ಯಾಚ್ ಕೊಟ್ಟಂಥ ಆಪರ್ಚುನಿಟಿ, ನಾವು ಸಿಕ್ಕಿರೋ ಆಪರ್ಚುನಿಟಿನೇ ದೊಡ್ಡ ವಿಚಾರ ಪಡಿಕಲ್ಗೆ. ಆ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳೋದು ಬಿಟ್ಟು, ಗ್ರ್ಯಾಬ್ ಮಾಡ್ಕೊಳೋದು ಬಿಟ್ಟು ಎರಡು ಮ್ಯಾಚನ್ನು ಕೂಡ ಬೇಗ ಔಟ್ ಆಗಿದ್ದರಿಂದ ಸೊ ಇವರಿಗೆ ಆಪರ್ಚುನಿಟಿ ಸಿಕ್ಕಿದೆ. ಅದೇ ಏನಾದ್ರು ಫಸ್ಟ್ ಟೆಸ್ಟ್ ಮ್ಯಾಚ್ ಏನಾದ್ರು 100 ಕ್ರಿಕೆಟ್ ಬಂದ್ಬಿಟ್ಟಿತ್ತು ಅಂದರೆ ಅವ್ರನ್ನ ಆಡಿಸೋ ಸಾಧ್ಯತೆ ಇತ್ತು. ಸೊ ಚಿಕ್ಕ ಆಪರ್ಚುನಿಟಿಗಳು ಸಿಗ್ತವೆ ಅಂತ ಪ್ಲೇಯರ್ಸ್ಗಳು ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಒಂದೊಂದು ಮ್ಯಾಚ್ ಆಪರ್ಚುನಿಟಿ ಸಿಗೋದು ಈ ಥರ ಗ್ರ್ಯಾಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಥರ ಆಗ್ತಾವೆ ಅಷ್ಟೇ, ಆಮೇಲೆ ಎಲ್ಲ ಕಳೆದೇ ಹೋಗ್ತಾರೆ. ಅಪ್ಡೇಟ್ ನಂಬರ್ 2, ಹಾರ್ದಿಕ್ ಪಾಂಡ್ಯ ಅಟ್ ಇಟ್ಸ್ ಬೆಸ್ಟ್. ಹಾರ್ದಿಕ್ ಪಾಂಡ್ಯ ಅಟ್ ಇಟ್ಸ್ ಪೀಕ್ ಫಾರ್ಮ್ ಅಂತ ಹೇಳಬೇಕು ಮಗ. 28 ರನ್ನ ಒಂದೇ ಓವರಲ್ಲಿ ಹೊಡೆದಿರೋದು ಬೌಲರ್ಗೆ. ಯಾವ ಬೌಲರ್? ಪರ್ವೇಸ್ ಸುಲ್ತಾನ್ ಸಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ಮಗ. ಬರೋಡಾ ವರ್ಸಸ್ ತ್ರಿಪುರಾ ಮ್ಯಾಚಲ್ಲಿ ಬರೋಡಾದ ಹಾರ್ದಿಕ್ ಪಾಂಡ್ಯ ಹುಚ್ಚಿನಾಯಿ ಹೊಡೆದಂಗೆ ಹೊಡೆದಿರೋದು ಒಂದೇ ಓವರಲ್ಲಿ 28 ರನ್ನು, 6 0 6 6 4 and 6 ಒಂದೇ ಓವರ್ಲಿ 4 6ನ ಹೊಡೆದಿರೋದು ಹಾರ್ದಿಕ್ ಪಾಂಡ್ಯ. ಸೊ ಹಾರ್ದಿಕ್ ಪಾಂಡ್ಯ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳಬೇಕು. ನೋಡೋಣ ಇದೇ ಥರ ಇಂಟರ್ನ್ಯಾಷನಲ್ಸಲ್ಲಿ ಬರಲಿ ಅಂತ ಕೇಳ್ಕೊಳ್ಳೋಣ. ಅಪ್ಡೇಟ್ ನಂಬರ್ 3, ಚತೇಶ್ವರ್ ಪೂಜಾರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಗ ರಿಲೇಟೆಡ್ KL ರಾಹುಲ್. ಇವಾಗ ಯಾರು ಆಡ್ತಾರೆ, ಯಾರು ಕೂತ್ಕೊಂತಾರೆ ಅನ್ನೋದೇ, ಕೂತ್ಕೊಂತಾರ ಅಥವಾ ಎಲ್ಲರಿಗೂ ಆಪರ್ಚುನಿಟಿ ಕೊಡಬೇಕಾ ಅನ್ನೋ ಥರ ಒಂದು ಕ್ವಶನ್ ಬಂದಿದೆ. ಯಾಕಂದರೆ ಓಪನರ್ಸ್ ಇಬ್ಬರು ಕೂಡ ರನ್ ಹೊಡೆದಿದ್ದಾರೆ. ಜಯಸ್ವಾಲ್ ಅಂತೂ ಕೂರ್ಸೋ ಮಾತೇ ಇಲ್ಲ ಗುರು. ಯಾರನ್ನ ಕೂರಿಸ್ತಾರೋ ಬಿಡ್ತಾರೋ, ಜಯಸ್ವಾಲ್ ಕೂರೋ ಮಾತೇ ಇಲ್ಲ. KL ರಾಹುಲ್ ಕೂಡ ಹಂಗೆ ನೋಡೋಕೆ ಹೋದ್ರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಇವರಿಬ್ಬರ ಪಾರ್ಟ್ನರ್ಶಿಪ್ನೇ ಮೇಯ್ನು ಒಂಥರ ಸ್ಟ್ರೆಂತ್ ಬಂದಿದ್ದು ನಮ್ಮ ಇಂಡಿಯಾಗೆ. ಅರೌಂಡ್ 77 ರನ್ಸನ್ನು ಹೊಡೆದಿದ್ದಾರೆ KL ರಾಹುಲ್. ಸೊ KL ರಾಹುಲ್ನ ಕೂರಿಸ್ಬಿಡ್ತಾರ? ರೋಹಿತ್ ಶರ್ಮಾ ಬಂದರು ಅಂತ KL ರಾಹುಲ್ನ ಯಾವ ಸ್ಥಾನಕ್ಕೆ ತಳ್ತಾರೆ ಅನ್ನೋದು ಕೂಡ ಒಂದು ಕ್ವೆಶನ್. ಇವಾಗ KL ರಾಹುಲ್ನ ಆಡಿಸ್ತಾರ ಅಥವಾ ಕೂರಿಸ್ತಾರ? ಯಾಕಂದರೆ ಓಪನಿಂಗ್ ಸ್ಲಾಟಲ್ಲಿ ಆಡಿದಂಥ KL ರಾಹುಲ್ ಮಿಡ್ಲ್ ಆರ್ಡರ್ಲಿ ಆಡಿಸ್ತಾರ ಅಥವಾ ಇವ್ರನ್ನ ಸುಮ್ಮನೆ ಕೂರಿಸ್ತಾರ ಅಂತ. ಬಟ್ ಚತೇಶ್ವರ್ ಪೂಜಾರ ಹೇಳ್ತಿದ್ದಾರೆ KL ರಾಹುಲ್ನ ನಂಬರ್ 3 ಸ್ಥಾನದಲ್ಲಿ ಆಡಿಸ್ಬೇಕು ಅಂತ. ಶುಭ್ಮನ್ ಗಿಲ್ ಮೈಕೈ ಎಲ್ಲ ಪರ್ಸ್ಕೊಬಿಡ್ತಾರೆ ಅಷ್ಟೇ. ನಾವು ಮಕ್ಕಳ್ರ ಏನರು ಹೇಳ್ತಿದ್ದೀರಾ, ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಏನೇನೋ ಮಾತಾಡ್ತೀರಾ, ತಲೆ ಕೆಟ್ಟವ್ರ ಥರ ಮಾತಾಡ್ತೀರಾ. ನನ್ನನ್ನು ಬಿಟ್ಬಿಟ್ರ, ಏನಕ್ಕೆ ನಾನು ಇಟ್ಕೊಂಡಿರೋದು ಟೀಮಲ್ಲಿ ಅನ್ನೋದರ ಶುಭ್ಮನ್ ಗಿಲ್ ಕೇಳ್ತಾರೆ. ಇವಾಗ ಗೊತ್ತಿಲ್ಲ ಅದು ಯಾವ ಸ್ಲಾಟಲ್ಲಿ ಯಾರನ್ನ ಹೆಂಗೆ ಆಡಿಸ್ತಾರೆ ಅಂತ. ಇಲ್ಲಿ ಶುಭ್ಮನ್ ಗಿಲ್ನು ಜೊತೆಗೆ ಪಡಿಕಲ್ ಇಬ್ರು ಕೂರಿಸೋದ್ರು ಕೂಡ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ, ಯಾಕಂದ್ರೆ KL ರಾಹುಲ್ಗೆ ಜಾಗ ಮಾಡೋಕ್ಕೋಸ್ಕರ. ಅಪ್ಡೇಟ್ ನಂಬರ್ 4, ಹಿಸ್ಟಾರಿಕ್ ಮೂಮೆಂಟ್ ಗುರು. ಇವತ್ತು ಸಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ಅಲ್ಲಿ 11 ಜನ ಬೌಲರ್ಸ್ನ ಬೌಲ್ ಮಾಡಿಸಿರೋದು ನೋಡಿದ್ರೆ ನೀವು ಯಾವತ್ತಾನ? T20 ಫಾರ್ಮೆಟ್ ಅಲ್ಲಿ ಹಿಸ್ಟಾರಿಕ್ ಮೂಮೆಂಟ್ ಆಗಿದೆ. T20 ಹಿಸ್ಟ್ರಿನ ಫಾರ್ ದ ವೆರಿ ಫಸ್ಟ್ ಟೈಮ್ 11ಕ್ಕೆ 11 ಜನರು ಕೂಡ ಬೌಲಿಂಗ್ ಮಾಡಿರುವಂಥದ್ದು. ಆಯುಷ್ ಬದೋನಿ ಅವರ ಕ್ಯಾಪ್ಟನ್ಸಿ ಇರುವಂಥ ಡೆಲ್ಲಿ ಟೀಮು 11 ಜನ ಬ್ಯಾಟ್ಸ್ಮನ್ಗಳನ್ನ, ಬೌಲರ್ಗಳನ್ನ, ವಿಕೆಟ್ ಕೀಪರ್ನ ಎಲ್ಲಾರನ್ನೂ ಇನ್ಕ್ಲೂಡ್ ಮಾಡ್ಕೊಂಡು ಬೌಲಿಂಗ್ನ ಹಾಕ್ಸಿದೆ ಗುರು. ಇನ್ಕ್ಲೂಡಿಂಗ್ ಅನುಜ್ ರಾವತ್ನು ಕೂಡ ಬೌಲಿಂಗ್ ಮಾಡಿದ್ರಂತೆ ಮಗ. 11 ಜನನ ಬೌಲಿಂಗ್ ಹಾಕ್ತಿದ್ದಾರೆ ಅಂತಂದರೆ ಇವರ ಸ್ಟ್ರಾಟಜಿ, ಇವರ ಪ್ಲ್ಯಾನು ಏನೇನಿತ್ತು ಅಂತ ಗೊತ್ತಿಲ್ಲ ಗುರು. ಆಯುಷ್ ಬದೋನಿ ಏನೋ ಒಂಥರ ರೆಕಾರ್ಡ್ ಮಾಡೋಕ್ಕೇ ಮಾಡಿಸ್ದಂಗಿದೆ ಇದು 11 ಜನನ. ಇದು ಪ್ರಾಕ್ಟಿಕಲಿ ಎಲ್ಲ ಮ್ಯಾಚ್ಗಳಲ್ಲೂ ಪಾಸಿಬಲ್ ಇಲ್ಲ, ಏನೋ ಒಂಥರ ರೆಕಾರ್ಡ್ ಮಾಡೋದಕ್ಕೋಸ್ಕರ ಈ ಥರ ಮಾಡಿದ್ರೆ ಅನ್ನೋ ಥರ ಕಾಣಿಸಿದೆ. ಇದು T20 ಹಿಸ್ಟ್ರಿಲೇ ಫಾರ್ ದ ವೆರಿ ಫಸ್ಟ್ ಟೈಮು 11 ಜನ ಆಡಿರುವಂಥ 11 ಜನ ಕೂಡ ಬೌಲಿಂಗ್ ಮಾಡಿರುವಂಥದ್ದು. ಅಪ್ಡೇಟ್ ನಂಬರ್ 5, ಪಾಕಿಸ್ತಾನದವರು ICCಗೆ ಅಫಿಷಿಯಲ್ ಆಗಿ ಹೇಳಿದ್ರಂತೆ ನಾವು ಹೈಬ್ರಿಡ್ ಮಾಡಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇವತ್ತು ಏನೋ ಮೀಟಿಂಗ್ ಇತ್ತು ICC ಅವ್ರದ್ದು ಬೋರ್ಡ್ಗಳ ಜೊತೆಗೆ. ಇವತ್ತು ಅದೇನು ಮೀಟಿಂಗಲ್ಲಿ ಅದೇನು ಡಿಸ್ಕಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆ್ಯಂಡ್ ಡಿಸ್ಕಸ್ ಮಾಡಬೇಡಿ ನೀವು, ಅವ್ರ ಜೊತೆ ಆಗಲಿ ನಮ್ಮ ಜೊತೆ ಆಗಲಿ ಈ ಹೈಬ್ರಿಡ್ ಮಾಡಲ್ ರಿಲೇಟೆಡ್ ಡಿಸ್ಕಸ್ ಮಾಡಬೇಡಿ. ನಮಗೆ ಫುಲ್ ಹೋಸ್ಟಿಂಗ್ ಪವರ್ನ ಕೊಡಿ, ನಮ್ಮ ದೇಶದಲ್ಲೇ ಫುಲ್ ಫ್ಲೆಡ್ಜ್ ಆಗಿ ಹೋಸ್ಟ್ ಆಗಬೇಕು ಚಾಂಪಿಯನ್ಸ್ ಟ್ರೋಫಿ ಅನ್ನೋ ರಿಲೇಟೆಡು ಇವರು ಮಾತಾಡಿದ್ರಂತೆ ICC ಅವರ ಜೊತೆಗೆ. ಅದೇನಾಗುತ್ತೋ ಗೊತ್ತಿಲ್ಲ. ಪಾಕಿಸ್ತಾನದವ್ರು ಅಲ್ಟಿಮೇಟ್ಲಿ ಅದು ಹೆಂಗಾದರೂ ಏನಾದ್ರು ಮಾಡ್ಕೊಂಡು ಇವ್ರು ಒಪ್ಕೊಂಡ್ಲೇಬೇಕು ಫೈನಲ್ ಆಗಿ ಹೈಬ್ರಿಡ್ ಮಾಡಲ್ಗೆ. ಬಟ್ ಅದು ಹೆಂಗೆ ಕನ್ವಿನ್ಸ್ ಮಾಡ್ತಾರೋ ICC ಅವರು ಪಾಕಿಸ್ತಾನಕ್ಕೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಇವ್ರು ಒಪ್ಕೊಂತ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ಒಟ್ನಲ್ಲಿ ಬೋರ್ಡ್ ಮೀಟಿಂಗು, ಎಮರ್ಜೆನ್ಸಿ ಬೋರ್ಡ್ ಮೀಟಿಂಗ್ ಬೇರೆ ಕರೆದಿದ್ರು. ಅದೇನಾಗುತ್ತೋ ಗೊತ್ತಿಲ್ಲ. ಅಲ್ಟಿಮೇಟ್ ನಿರ್ಧಾರ ಶೆಡ್ಯೂಲ್ ಬಿಡ್ತೀವಿ ಅಂತ ಆಟ ಆಡಿಸ್ತಾನವ್ರೆ. ಇನ್ನೂ ಬಿಡ್ತಾನೆ ಇಲ್ಲ. ಇನ್ನು ಅದು ಯಾವಾಗ ಬಿಡ್ತಾರೋ ಗೊತ್ತೂ ಇಲ್ಲ. ಸೊ ನೋಡೋಣ, ಅವ್ರು ಬಿಟ್ಟಾಗ ನಾವು ನೋಡ್ಬೇಕಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.